ಸೊ ಹಾಯ್ ಹೆಲೋ ಗಾಯ್ಸ್, ಇವತ್ತಿನ ವ್ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತಿನ ವಿಶೇಷ ಅಂದರೆ, ಒಬ್ಬ ಯಾವನಾರ ಏನಾದರೂ ಒಂದು ಮಾಡ್ಲಾಕತ್ತ ಹೊಂಟ್ರೆ ಅದಕ್ಕೆ ಹಂಗಸಾರ ಭೀ ಭಾಳ ಮಂದಿ, ಹಿಂದೆ ಮಾತಾಡೋರು ಭೀ ಭಾಳ ಮಂದಿ ಇರ್ತಾರೆ. ನಮಗೆ ಮಾತ್ರ ಮುಂದೆ ಮಾತಾಡ್ತಾರೋ ಡೈರೆಕ್ಟಾಗಿ. ಅವ್ರಿಗೇನು ಹೊಳ್ಳಿ ಉತ್ತರ ಕೊಡೋದಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಲಿ. ಯಾಕಪ್ಪ ಅಂದರೆ ಆ ಟೈಮ್ ಇನ್ನೂ ಬಂದಿಲ್ಲ ಅಂತ ತಿಳ್ಕೊತೀವಿ ನಾವು. ಆ ಟೈಮ್ ಇನ್ನೂ ಮುಂದೆ ಬರ್ಬೋದು ಅಥವಾ ಬರ್ದೇ ಇರ್ಬೋದು. ಆದರೆ ನಾವು ಮಾಡ್ತಿರೋ ಕೆಲಸ ಒಳಗೆ ನಮ್ಗೆ ಫುಲ್ ಖುಷಿ ಐತಿ. ಏನಪ್ಪ ಅಂದ್ರೆ, ಎಕ್ಸಾಂಪಲ್ ಏನಪ್ಪ ಅಂದರೆ, ಈಗ ಯೂಟ್ಯೂಬ್ ವಿಡಿಯೋ ಅಂತ ತೊಗೊಳ್ಳಿ. ಯೂಟ್ಯೂಬ್ ವಿಡಿಯೋ ಸ್ಟಾರ್ಟಿಂಗ್ ಎಲ್ಲರಿಗೂ ಕೂಡ ಕಷ್ಟನೇ. ಯಾಕಂದರೆ ಈಗ ತುಂಬ ಜನ ವಿಡಿಯೋ ಮಾಡ್ತಾಯಿದ್ದಾರೆ. ಅದರಲ್ಲಿ ಜನರಿಗೆ ಯಾರ್ದು ವಿಡಿಯೋ ನೋಡ್ಬೇಕು, ಯಾರು ವಿಡಿಯೋ ಬಿಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕಾಗಿ ವ್ಲಾಗ್ ವಿಡಿಯೋ, ಮಿನಿ ಬ್ಲಾಗ್ ವಿಡಿಯೋ ಅನ್ನೋದು ಭಾಳ ಜನ ಮಾಡಕತ್ತಾರು. ಅದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಬೆಳಿಬೋದು, ಏನು ಹೇಳಕ್ಕೆ ಬರೋದಿಲ್ಲ. ಒಂದು ಸರ್ತಿ ಬೆಳೆದ್ರೆ ಯೂಟ್ಯೂಬ್ದಾಗ ನೀವು ತಿಂಗಳಿಗೆ ಏನು ಪೇಮೆಂಟ್ ತೊಗೋತೀರಲ್ವ, ಡಾಕ್ಟರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಆಮೇಲೆ ಸರ್ಕಾರಿ ಹುದ್ದೆಗಳು, ಎಲ್ಲ ಥರ ಹುದ್ದೆಗಳಲ್ಲಿ ಏನು ಪೇಮೆಂಟ್ ಇರುತ್ತಲ್ವ, ಆ ಪೇಮೆಂಟನ್ನು ಇಲ್ಲಿ ಯೂಟ್ಯೂಬ್ದಲ್ಲಿ ತೊಗೋಬೋದು. ಯಾಕಂದರೆ ಹಂಗಿದೆ ಯೂಟ್ಯೂಬ್ ಅನ್ನೋದು. ಒಂದು ಸರ್ಕಾರಿ ನೌಕರಿಗಿಂತ ಹಚ್ಚಿಕೈತಿ ಯೂಟ್ಯೂಬ್ ಅನ್ನೋದು. ಒಂದು ಸರ್ತಿ ಏನಾದರೂ ಯೂಟ್ಯೂಬ್ ಅನ್ನೋದು ಕೈ ಹಿಡಿತೀವಿ ಅಂದರೆ ಎಲ್ಲಿಗೂ ಕರ್ಕೊಂಡು ಹೋಗಿಬಿಡುತ್ತೆ. ಏನಪ್ಪ ವಿಷಯ ಅಂದರೆ, ನಮಗೂ ಒಂದು ಭಾಳ ಬೇಜಾರಲ್ಲಾಕತ್ತೈತಿ. ಯಾಕಪ್ಪ ಅಂದ್ರೆ, ಎಂತಿಂಥ ವಿಡಿಯೋ ಮಾಡ್ತಾ ಎಷ್ಟೋ ಜನ ಬೆಳೆದು ಬಿಟ್ಟಿದ್ದಾರೆ. ಆದರೆ ನಮ್ಮದೇ ಟೈಮ್ ಸರಿ ಇಲ್ಲ ಅಂತ ಅನ್ಕೋತೀನಿ ನಾನು. ಯಾಕಪ್ಪ ಅಂದರೆ ಸಾಕಾಗಿ ಹೋಗಿದೆ ಗಾಯ್ಸ್ ನನಗೆ. ಯಾಕಂದರೆ ಯಾವ ಥರ ವಿಡಿಯೋ ಮಾಡಬೇಕಪ್ಪ ಮುಂದೆ ಗೊತ್ತಾಗೋತು. ಯಾಕಪ್ಪ ಅಂದರೆ ಯಾವ ಥರ ವಿಡಿಯೋ ಅಂದರೆ, ನಮ್ಮಂಥವ್ರು ಭೀ ಒಳ್ಳೆ ಟೈಮ್ ಬರುತ್ತೆ ಇಲ್ವ ಅಂತ ನಮ್ಗೆ ಗೊತ್ತಿಲ್ಲ. ಆ ಟೈಮ್ ನಮಗೆ ಬರ್ತಾನೆ ಇಲ್ಲಲ್ವಾ. ಅದಕ್ಕಾಗಿ ನಾವು ಹೆಂಗಿದ್ದರೂ ಜನ ಮಾತಾಡೋರು. ಈಗ ನಾನು ವಿಡಿಯೋ ಮಾಡ್ತೀನಿ ಅಂತ ತಿಳ್ಕೊಳ್ಳಿ, ನನ್ನ ಬಗ್ಗೆನೂ ಜನ ಮಾತಾಡ್ತಾರೆ. ನಮ್ಮೂರಲ್ಲೇ ಮಾತಾಡ್ತಾರೆ, ನಮ್ಮ ಕಣ್ಣು ಮುಂದೆನೂ ಮಾತಾಡ್ತಾರೆ. ಏನು ನೀವು ಲಾಗ್ ವಿಡಿಯೋ ಮಾಡತ್ತದೆ, ಕಬ್ಬಿನ ಪಡ, ಅಲ್ಲಿ ಹೊಂಟಿ ಪೋಣಾರವ್ರಿಗೆ, ಇಲ್ಲಿ ಹೊಂಟಿ ಪೋಣಾರವ್ರಿಗೆ ಅಂಬೋದು ನಿಮ್ಗೊಂದು ಮಾತು ಹೇಳಿ. ಸೊ ನಮಗೆ ಯಾವ ಥರಲ್ಲಿ ಕೆಲಸ ಮಾಡ್ಬೇಕಂತ ಇಷ್ಟ ಆಗುತ್ತಲ್ವ, ಅಲ್ಲಿ ನಾವು ಮಾಡ್ಕೊತ ಹೋಗಿಬಿಡೋದು. ಯಾರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಅದು ಒಂದೇ ನನ್ನ ಡೈಲಾಗ್. ಏನಪ್ಪ ಅಂದರೆ, ಜನ ಹಾಗೆ ಮಾತಾಡಿದ್ರು ಹೀಗೆ ಮಾತಾಡಿದ್ರು ಅನ್ನೋ ತಲೆ ಕೆಡಿಸ್ಕೊಳೋಗ್ಬಾರ್ದು. ನಮಗೇನು ಇಷ್ಟ ಅಲ್ವಾ ಅದನ್ನು ಮಾಡ್ಕೊತ ಹೋಗೋದು ಅಂತೆ ನಾವು. ಸೊ ಇದು ನೋಡ್ಬೋದು ರೀ, ಇದು ನಮ್ಮದು ಮ್ಯಾಲ್ಕಿನ ತೋಟ. ಇಲ್ಲೇ ನೋಡ್ಬೋದು ರೀ, ಪೇರು ಗಿಡ ಐತ್ರಿ, ಆಮೇಲೆ ಲಿಂಬೆ ಗಿಡ ಐತ್ರಿ, ಆಮೇಲೆ ಹಚ್ಚ ಕಡೆ ಮಾವಿನ ಗಿಡ ಕೊಡುವ ಐತ್ರಿ. ಹಚ್ಚಿಗೆ ದಂಡಿಗೆ ತೆಂಗಿನ ಗಿಡ ಐತೆ ನೋಡ್ರಿ. ಈಚೆಗೆ ದಂಡಿಗೆ ಒಂದು ತೆಂಗಿನ ಗಿಡ ಐತ್ರಿ, ಬಾಳೆ ಗಿಡ ಅದಾವು, ಆಮೇಲೆ ಗೊಂಜಾ ಪಡ. ಇದೇ ರೀ ನಮ್ಗೆ ಆಸ್ತಿ. ಜನ ಏನೋ ಮಾತಾಡ್ತಾರೆ ಅಂದ್ರೆ ಜನರ ಮಾತಿಗೆ ತಲೆ ಕೆಡ್ಸ್ಕೊಂಡು ಕೂತ್ರೆ ಕೆಲಸ ಆಗೋದಿಲ್ಲ. ನಿಮ್ಮ ಪ್ರಯತ್ನ ಇರಲಿ. ಹಂಗೆ ನಾನು ಕೂಡ ಹಂಗೆ ಮಾಡಾಕತ್ತಾನೆ ರೀ. ಹಂಗೆ ಯಾವುದಾದ್ರು ಒಂದು ಮಿನಿ ಬ್ಲಾಗ್ ವಿಡಿಯೋ ತೊಗೊಂಡು ಬರ್ತಾನೆ ರೀ. ವ್ಲಾಗ್ ವಿಡಿಯೋ ಮಾಡ್ಕೊತಿರ್ತಾನೆ ರೀ. ಏನಾದರೂ ಇಷ್ಟ ಅಲ್ಲತ್ತಿದ್ರೆ ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ನೀವು ಮಾಡೋ ಸಬ್ಸ್ಕ್ರೈಬ್ದಿಂದ ನಮಗೆ ಹಿಂದೆ ಮುಂದೆ ನಮ್ಮ ಊರಲ್ಲಿ ತುಂಬ ಕೆಟ್ಟದಾಗಿ ಮಾತಾಡಿದ ಅವ್ರಿಗೆಲ್ಲರಿಗೂ ಉತ್ತರ ಕೊಡೋದಕ್ಕೆ ನಮಗೂ ಕೂಡ ಒಂದು ಅವಕಾಶ ಸಿಗುತ್ತೈತ್ರಿ. ಅದಕ್ಕೆ ಯೂಟ್ಯೂಬ್ ಅನ್ನೋದು ಮಾಡಿರಿ. ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲ್ ಮಾಡಿರಿ. ಯೂಟ್ಯೂಬ್ ಚಾನಲ್ ಮಾಡಿ ವಿಡಿಯೋ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ನೀವು ಯಾವುದಾರ ಒಂದು ವಿಡಿಯೋ ಹಾಕೋರ್ಯಾಕ ಆದರೆ ಯಾವುದಾರ ಒಂದು ಪಿಕ್ಸ್ ಹಿಡ್ಕೊರಿ. ವಿಡಿಯೋ ಒಂದು ಹಾಕೋತಂದ್ರೆ ವ್ಲಾಗ್ ವಿಡಿಯೋ ಹಾಕ್ಲತ್ರ ಪ್ರತಿ ವ್ಲಾಗ್ ವಿಡಿಯೋನ ಹಾಕೋತವ್ರಿ. ಯಾಕಂದರೆ ಜನರ ನೀವು ಬಿದ್ಲೆ ವಿಡಿಯೋ ಹಾಕ್ಲತ್ತಾರ. ಇವತ್ತು ವ್ಲಾಗ್ ವಿಡಿಯೋ, ನಾಳೆ ಕಾಮಿಡಿ, ಹಚ್ಚಿನಾಡೋದು ಏನಾರೇ ಒಂದು ವಿಡಿಯೋ ಹಾಕೋತ ಹೊಂಟ್ರಿ ಅಂದರೆ ಜನ ಏನು ಅನ್ಕೋತಾರೋ, ಇವು ಯಾವುದಕ್ಕೂ ಉಪಯೋಗನೇ ಇಲ್ಲ ಅಂತ ತಿಳ್ಕೊತಾರೆ. ಯಾಕಂದ್ರಪ್ಪ ಏನಾರೇ ಒಂದು ಕಂಟೆಂಟ್ ಹಿಡಿಬೇಕು. ಅದಕ್ಕಾಗಿ
ನಾವು ಹಿಂದೆ ಚಾನೆಲ್ದಾಗ ತುಂಬ ಅಂದ್ರೆ ತುಂಬ ಕಾಮಿಡಿ ವೀಡಿಯೋ ಹಾಕೋತ ಬಂದದ್ರಿ, ಆದರೂ ಕೂಡ ಯಾವುದು ವರ್ಕೌಟ್ ಆಗಲಿಲ್ಲ. ಅದಕ್ಕೆ ಏನಪ್ಪ ವಿಷಯ ಅಂದರೆ ಕೆಲಸ ಬೇರೆ ಇರ್ತಾವ್ರಿ ಮನ್ಯಾಗ ಮತ್ತು ಹೊಲದಾಗ, ಮತ್ತು ಬೇರೆ ಕಡೆ ಎಲ್ಲರಿ ಕೆಲ್ಸಕ್ಕೆ ಹೋಗೋದಾಗಿರ್ಬೋದು. ಆ ಥರಾಗ ಟೈಮ್ ಸಿಗೋತ್ರಿ ವೀಡಿಯೋ ಮಾಡೋಕೆ. ಅದಕ್ಕೆ ನಾನು ವ್ಲಾಗ್ ವೀಡಿಯೋ ಅನ್ನೋದು ನಾನು ತೊಗೊಂಡಿದ್ದೀನಿ ರೀ. ವ್ಲಾಗ್ ವೀಡಿಯೋ ಅನ್ನೋದು ನಾನು ಪ್ರತಿನಿತ್ಯ ಹಾಕೋತ ಬರ್ಬೇಕಂತ ಅನ್ನೋ ಒಂದು ಆಸೆ ಇಟ್ಕೊಂಡೇನಿ ರೀ. ಅವು ಓಡ್ಲಿ ಬಿಡಲಿ ಅದು ಸಂಬಂಧ ಇಲ್ಲ ರೀ. ಆದರೆ ಮತ್ತೊಬ್ಬರು ನಮಗೆ ಮಾತಾಡ್ತಾರ, ಅವ್ರ ಬಗ್ಗೆ ಅವ್ರ ಮನ್ಯಾಗ ಏನು ಮಾತಾಡ್ತಾರೆ ಅಂಬೋದು ಅವ್ರಿಗೆ ಗೊತ್ತಿಲ್ಲ. ಸೋಳಿ ಮಕ್ಕಳು ನಮ್ಮ ಬಗ್ಗೆ ಮಾತಾಡ್ತಾರೆ ಅಲ್ಲ ರೀ. ನಾವು ಯಾಕೆ ಮಾಡೋದಕ್ಕೆ ಇಷ್ಟ ಆದ್ರೆ ನೋಡೋದು, ಇಷ್ಟ ಆಗ್ಲಿಕ್ಕೆ ಬಿಟ್ಟು ಬಿಡೋದು. ಸೋಷಿಯಲ್ ಮೀಡ್ಯಾದಾಗ ನೀವು ಯಾಕೆ ಹಾಕ್ತೀರಿ, ನಾವು ಯಾಕೆ ಹಾಕ್ತೀರಿ ಅಂದರೆ ಏನು ನಿಮ್ಮ ಅಪ್ಪಂದೇನು ಸೋಷಿಯಲ್ ಮೀಡಿಯಾ ಅಂದರೆ ಎಲ್ಲರಿಗೆ ಸಂಬಂಧ ಐತಿ ಗಾಯ್ಸ್. ಇಲ್ಲಿ ಸೋಷಿಯಲ್ ಮೀಡಿಯಾ ಅಂದರೆ ಎಲ್ಲರಿಗೆ ಸಂಬಂಧ ಇದೆ, ಯಾರು ಬೇಕಾದವ್ರು ಹಾಕ್ಬೋದು ವೀಡಿಯೋ. ಮತ್ತು ನಮ್ಮ ಬಗ್ಗೆ ಮಾತಾಡ್ತಾರತ್ತ ಬಿಟ್ಟು ನಮ್ಮ ಮಕ್ಕಳನ್ನ. ಇಲ್ಲೇ ಮಗನ ರೈತರ ಮಕ್ಕಳದ್ರಿ ನಾವು. ಸ್ವಲ್ಪ ಕೆಲಸ ಜಾಸ್ತಿ ಇರ್ತಾವೆ ನಮಗೆ. ಎಲ್ಲ ಬಿಟ್ಟು ನಿತ್ರ ನಿಮ್ಮ ಅಪ್ಪನೂ ಮೀರ್ತು ಮಗನ ಬರ್ತೈತೆ ಆ ಟೈಮ್. ಒಮ್ಮಿಲ್ಲೊಮ್ಮೆ ಕೊಡ್ತೇನೆ ಅದಕ್ಕೆ ಡೈರೆಕ್ಟಾಗಿ ಉತ್ತರ ತಿಳ್ಕೊಳ್ಳಿ ಮಕ್ಕಳ್ರಿ. ಯಾರ್ಯಾರು ಮಾತಾಡಿರಲಿಲ್ಲ ಕೊಡ್ತೇನೆ ಒಮ್ಮೆ ಡೈರೆಕ್ಟ್ ಉತ್ತರ ಕೊಡ್ತೇನೆ. ಅದಕ್ಕೆ ಏನೋ ಸ್ವಲ್ಪ ಎಜುಕೇಷನ್ ಆಗಿಲ್ಲ ಅನ್ನೋ ಕಾರಣದಿಂದ ಸುಮ್ಮನೆ ಅದು. ಯಾಕಂದ್ರೆ ಎಜುಕೇಷನ್ ಏನಾದರೂ ಆಗಿತ್ತಂದ್ರೆ ಮಗನ ನಿಮ್ಮ ಇಡೀ ಖಾನ್ದಾನ ಕೊಂಡು ತಗೊಟ್ಟಿದ್ವಿ, ಆ ನಮೂನಿ ಗಳಿಸಿ ತುಗಿತಿದ್ವಿ. ಆದರೆ ಎಜುಕೇಷನ್ ಇಲ್ಲ ಎಂಬುದು ಕಾರಣದಿಂದ ಗಪ್ಪದು. ಯಾರ್ಯಾರಿಗೆ ಎಜುಕೇಷನ್ ಇಲ್ಲಲ್ವ, ಯಾರೂ ಒಟ್ಟ ಓದಿಲ್ಲಲ್ವ, ಓದಿದವ್ರಿಗೆ ಭೀ ಆಗಿರ್ಬೋದು ಓದಲ್ದವ್ರಿಗೆ ಭೀ ಆಗಿರ್ಬೋದು, ಅವ್ರು ಎಲ್ಲರಿಗೂ ಕೂಡ ಏನಾದರೂ ಒಂದು ಕೆಲಸ ಮಾಡೋದು ಅನ್ನೋದು ಇಷ್ಟ ಇದ್ದರೆ ಬನ್ನಿ ಈ ಯೂಟ್ಯೂಬಿಗೆ ಬನ್ನಿ. ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡಿ ನೀವು ಕೂಡ. ಯಾಕಂದರೆ ಇವತ್ತಲ್ಲ ನಾಳೆ 100% ಕೈ ಹಿಡಿಯುತ್ತೆ. ಆದರೆ ಕಂಟಿನ್ಯೂ ಆಗಿ ವೀಡಿಯೋ ಹಾಕೋತ ಬನ್ನಿ. ಯಾವುದೇ ಹಾಕಿರಿ ನೀವು, ಲಾಗ್ ವೀಡಿಯೋನೇ ಹಾಕೋತ ಬನ್ನಿ. ಕಾಮಿಡಿ ವೀಡಿಯೋ ಮಾಡತ್ತಿದ್ರೆ ಕಾಮಿಡಿ ವೀಡಿಯೋನೇ ಹಾಕೋತ ಬನ್ನಿರಿ. ಆದರೆ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ವೀಡಿಯೋಗಳನ್ನ ಬದಲಿ ಹಾಕೋತ ಹೋಗಬೇಡಿ. ಒಂದು ವೀಡಿಯೋ ಯಾವುದಾದ್ರೂ ಒಂದು ವೀಡಿಯೋ ಹಾಕೋತ ಬನ್ನಿ ಕರೆಕ್ಟಾಗಿ. ಇವತ್ತಲ್ಲ ನಾಳೆ ಸಕ್ಸಸ್ ಸಿಗುತ್ತೆ. ನನಗೂ ಕೂಡ ಎಷ್ಟೋ ಸಲ ಬೇಜಾರಾಗಿದೆ. ಏನಪ್ಪ ಅಂದರೆ ವಿಡಿಯೋ ಮಾಡೋದನ್ನ ಮೇಲೆ ಬಿಟ್ಟು ಬಿಡಬೇಕು ಅನ್ನೋ ಮಟ್ಟಿಗೆ ಅಷ್ಟು ಬೇಜಾರಾಗಿದೆ. ಯಾಕಪ್ಪ ಅಂದರೆ ಸಾಕಾಗಿಬಿಟ್ಟಿದೆ ಗಾಯ್ಸ್. ಏನಪ್ಪ ಹಂಗಂದರೆ ಸಾಕಾಗಿಬಿಟ್ಟಿದೆ ಅಂದರೆ ಒಟ್ಟು ವಿಡಿಯೋ 10-20 ಜನ ನೋಡ್ತಿದ್ರು. ಅದೇ ಮಿನಿ ವ್ಲಾಗ್ ವಿಡಿಯೋನ ಒಂದೊಂದು ಸಲ 100 ಜನ ನೋಡತ್ತಾರು, ಒಂದು ಸಲ 150 ಆಗಿರ್ಬೋದು. ಈ ಥರ ನೋಡ್ತಾ ಇದ್ದಾರೆ. ಸೊ ಇನ್ನೇನು ಬೇಕ್ರಿ ನಮಗೆ ಖುಷಿ. ಒಂದು 100 ಜನ ನೋಡಿದ್ರೂ ಸಾಕ್ರಿ ಅಷ್ಟೇ. ನಮ್ಗೆ 1000 ಜನ ನೋಡಿದಂಗೆ ಅದೊಂದು ದೊಡ್ಡ ಖುಷಿ ನಮ್ಗೆ ಬರ್ತೈತೆ. ಟೈಮ್ ಎಲ್ಲರಿಗೆ ಉತ್ತರ ಕೊಡೋ ಒಂದು ಟೈಮ್ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಬರ್ತೈತಿ. ಆ ಟೈಮ್ ಬರೋ ತನಕ ಕಾಯ್ಕೊಂಡಿರ್ಬೇಕು, ತಾಳ್ಕೊಂಡಿರ್ಬೇಕು. ಈ ವಿಡಿಯೋ ಯಾಕಪ್ಪ ಈ ವಿಡಿಯೋದಾಗ ಹೇಳಬಾರ್ದು ಮತ್ತೊಬ್ಬರ ಬಗ್ಗೆ ತಂದು ಅನ್ಕೊಂಡು ಇದ್ದೇನೆ ರೀ. ಆದರೆ ಎಷ್ಟತ್ತು ತಳ್ಕೋದ್ರಿ, ಎಲ್ಲ ಮನಸ್ಸಿಗೆ ಚುಚ್ಚಿ ಮಾತಾಡೋರು ಭಾಳ ಮಂದಿ ಇದಾರೆ. ಅದಕ್ಕಾಗಿ ಈ ವಿಡಿಯೋ ಅವ್ರಿಗೆ ಹೋಗಿ ತಲುಪಿತ್ತಂದ್ರೆ ಎಚ್ಚರಿಕೆ ತಿಳ್ಕೊರಿ. ಒಂದು ಸಲ ಟೈಮ್ ಬರ್ತೈತೆ, ಆ ಟೈಮ್ ಅನ್ಬೇಕು ಹೊಳ್ಳಿ ಉತ್ತರ ಕೊಡ್ತಾನು. ಆದರೆ ಆ ಟೈಮ್ ಬರ್ತಕ್ಕ ತಡ್ಕೊಂಡಿರ್ಬೇಕು. ಸಮಾಧಾನ ಅನ್ನೋದೊಂದು ಬೇಕ್ರಿ. ಯಾಕಂದ್ರೆ ತಡ್ಕೊಂಡಿರಲಿ, ಇವತ್ತೆಲ್ಲ ಒಂದು ದಿನ ಆದರೂ ಒಳ್ಳೆಯ ಕಾಲ ಬರ್ತೈತೆ ರೀ. ಅದಕ್ಕಾಗಿ ಯಾರ್ಯಾರು ಮಾತಾಡ್ರಿ ಈಗ. ಯಾಕಂದರೆ ನಾನು ಜೋಡಕ್ಕಿದ್ದವರೆಲ್ಲ ನಾನು ಬಿಟ್ಟು ಎಲ್ಲಿ ಹೋಗಿಲ್ಲ. ನಮ್ಮನ್ನು ಬೇಡ ಅನ್ನೋರೆಲ್ಲ ನಾವು ಯಾರಿಗೆ ಇಷ್ಟ ಇಲ್ಲದೋ ಅವ್ರು ಏನಾದರೂ ಒಂದು ಮಾತಾಡಿ ನಮ್ಮನ್ನು ದೂರ ಮಾಡೋಕ್ಕೆ ನೋಡಾರ. ಅದಕ್ಕಾಗಿ ಅಂಥವ್ರದಿಂದ ಅದಕ್ಕೆ ಮಟ್ಟಿಗೆ ದೂರ ಇಡೋದು ಭಾಳ ಪಾಡ್ರಿ. ಯಾಕಂದ್ರೆ ಅವ್ರ ಜೊತೆ ಇದ್ದು ನಮಗೇನು ಲಾಭ ರೀ. ಅವರ ಬ್ಯಾಡ್ತ ದೂರ ನುಗ್ಸಾತಾರಂದ್ರೆ ಬಿಟ್ಟು ಬಿಡ್ಬೇಕ್ರಿ ಅವ್ರ ಸಂಗ. ಅದಕ್ಕೆ ರೀ ಇವತ್ತೆಲ್ಲ ನಾಳೆ ಒಂದು ಟೈಮ್ ಅನ್ಬೇಕಾ ತೋರಿಸ್ತು ನಾವು ಯಾರಂಬುದ ಖರೆ. ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗತ್ತವ ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡತ್ತೆ ಬರ್ರಿ. ಇಲ್ಲಾಂದ್ರೆ ಅದನ್ನು ಬಿಟ್ಟೆಲ್ಲ ಊರು ಸಹ ಬರೀ ಎಲ್ಲ ನಮ್ಮ ಮುಂದೆ ಮಾತಾಡ್ಕೊತ ಕುಂಡ್ಲಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ಒಂದು ಸರ್ತಿ ತಲೆ ಕೆಡ್ತಂದ್ರೆ ಬಿಡು ಮಕ್ಕಳಲ್ಲ ನಾವು ಡೈರೆಕ್ಟಾಗಿ ಅಲ್ಲೇ ಏನಾದರೂ ಒಂದು ಉತ್ತರ ಕೊಡ್ಬೇಕು ಅನ್ನೋದು ಐತ್ರಿ. ಖರೆ ಆದರೆ ಡೈರೆಕ್ಟಾಗಿ ಉತ್ತರ ಕೊಡೋದಕ್ಕಿನ್ನ ಟೈಮ್ ಬಂದಿಲ್ಲ ತಂದು ಉತ್ತರ ಕೊಡೋದಕ್ಕೆ ಆವತ್ತು. ಅದಕ್ಕೆ ಸ್ವಲ್ಪ ಸುಮ್ಮನಿದ್ವಿ. ಆ ಟೈಮ್ ಏನಾದರೂ ಬಂದರೆ ಬಿಡು ಮಕ್ಕಳಲ್ಲ ಪಡ್ಬೇಕ್ರಿ, ಕಷ್ಟ ಪಡ್ಬೇಕು. ಈಗ ಒಂದು ಸರ್ಕಾರಿ ನೌಕರಿ ಹಿಡಿಬೇಕಾದ್ರೆ
ಅದೇನು ಸರ್ಕಾರಿ ನೌಕರಿ ಅವ್ರಾಗ ಬಂದು ನಿಮ್ಗೆ ಅಂತರ ನೌಕರಿ ಕೊಡೋದಿಲ್ಲ. ಕಷ್ಟ ಪಡ್ಬೇಕ್ರಿ, ಕಷ್ಟಪಟ್ಟಾಗ ಫಲ ಸಿಗ್ತೈತೆ ರೀ. ಅದಕ್ಕಾಗಿ ವೇಟ್ ಮಾಡ್ಬೇಕ್ರಿ, ಪ್ರತಿಯೊಂದಕ್ಕೂ ವೇಟ್ ಮಾಡ್ಕೊತಿರ್ಬೇಕು. ವೇಟ್ ಮಾಡಿದರೆ ಇವತ್ತಲ್ಲ ನಾಳೆ ಒಂದು ಒಳ್ಳೆ ಟೈಮ್ ಬಂದೇ ಬರ್ತೈತೆ ರೀ. ಯಾಕೆ ಇವಾಗೇನು ಅಂಥದ್ದು ಗೊತ್ತಾ, ಇವ್ ಯಾಕೆ ಇದನ್ನೆಲ್ಲ ಹೇಳತ್ತಂತಂದು ಅಂಬುದು ಹೇಳ್ಬೋದ್ರಿ. ವಿಡಿಯೋ ಮಾಡೋದು ಅಂದರೆ ಏನು ಆಟ ಇಜ್ಜತ್ತು ತಿಳ್ಕೊಂಡಿದ್ರಿ. ನೀವೆಲ್ಲ ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ಮಾತಾಡ್ಬೇಕಾಗತ್ತೆ. ಅಲ್ಲಿ ಸುಮ್ಮನೆ ಥರ ಕೆಲಸ ಆಗೋದಲ್ಲ. ಯಾಕಂದ್ರೆ ಮೊದಲು ಇಷ್ಟು ಮಾತಾಡೋಕೆ ಬರ್ತಿಲ್ಲಾಗಿತ್ತು ನಮಗೆ, ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ಮಾತಾಡೋಕೆ ಬರ್ತಿಲ್ಲಾಗಿತ್ತು. ಆದ್ರೆ ಈಗೇನು ನೋಡಕತ್ತಿರಲಿಲ್ಲ, ಈಗ ಸ್ವಲ್ಪ ಮಾತಾಡೋದು ಮೊದ್ಲಿಂಗಿತ್ತು ಬಿಜಾರ ಪಾಡಾಗೈತೆ ರೀ. ನಮಗೆ ಮಾತಾಡ್ತಿರಲಿಲ್ಲ, ಅಂಥ ವಿಡಿಯೋ ಯಾಕೆ ಮಾಡ್ತೀವಿ ಇಂಥ ವಿಡಿಯೋ ಯಾಕೆ ಮಾಡ್ತೀವಿ ಅಂಬೋದ. ಅದನ್ನು ನೀವು ಒಂದು ವಿಡಿಯೋನ ಮಾಡಿ ತೋರಿಸ್ರಿ. ಅದಕ್ಕತ್ತು ನೀವು ಸ್ವಲ್ಪ ಐತ್ರಿ ನಿಮ್ಮ ತಕ್ಕ ಜಾಗತ್ತಂತಂದು ನೀವೇ ಮಾಡೋದಿಲ್ಲ. ಆದರೆ ಮತ್ತೊಬ್ರ ಬಗ್ಗೆ ಮಾತಾಡೋದು ಮಾತ್ರ ಬಿಡೋದಿಲ್ಲ. ಯಾಕಪ್ಪ ಇದನ್ನು ಯಾಕೆ ಮಾಡ್ತೀರಪ್ಪ ಹೇಳಿ, ಊರು ಸಾಬರಿ ನಿಮಗೆ ಯಾಕಪ್ಪ, ನಾವು ಹೆಂಗೆ ಯಾಕೆ ಮಾಡೋಲ್ಲ ವಿಡಿಯೋ. ನಮ್ಮದು ಏನಾದರೂ ಒಂದು ಕಂಟೆಂಟ್ ಹಿಡ್ಕೊಂಡು ಹೊಂಟಿರ್ತೀವಿ ನಾವು. ಈಗ ಲಾಗ್ ವಿಡಿಯೋ ಅಂದ್ರೆ ಏನಾದರೂ ಒಂದು, ಮತ್ತು ಲಾಗ್ ವಿಡಿಯೋ ಅಂದ್ರೆ ಮತ್ತೆ ಯಾವ ಥರ ಹಾಕ್ಬೇಕ್ರಿ. ಲಾಗ್ ವಿಡಿಯೋ ಅಂದರೆ ಎಲ್ಲ ಥರ ಬರ್ತಿರಲಿ, ಏನಾರಕ್ಕೆ ಮಾಡೋರು. ಲಾಗ್ ವಿಡಿಯೋ ಅಂದ್ರೆ ಎಡಿಟಿಂಗ್ ಮಾಡೋಂಗಿಲ್ಲ, ಕಾಮಿಡಿ ಥರ ಮಾಡೋಂಗಿಲ್ಲ. ನಮ್ಮ ತೋಟ ಮನೆ ಆಯಿತು, ಹೊಲ ಆಯಿತು, ಗದ್ದೆ ಆಯಿತು, ಈ ಥರ ಲಾಗ್ ವಿಡಿಯೋ ಬರ್ತೈತೆ ರೀ. ಅದಕ್ಕಾಗಿ ಈ ಥರ ಮಾಡ್ಕೊಂಡು ತಿರ್ಗಾಡ್ತೀವಿ ನಾವು. ಅದನ್ನೆಲ್ಲ ಬಿಟ್ಟು ನಿಮಗೆ ಯಾಕೆ ಬೇಕಪ್ಪ ಊರು ಸಾಬರಿ. ಯಾರೇ ಎಷ್ಟೇ ಮಾತಾಡಲಿ ಎಷ್ಟೇ ಬಿಡಲಿ, ತಿನ್ನ ಹರ್ಯಾಗಿದ್ದ ಪಟ್ಟಿಗೆ ಜಳಕ ಮಾಡೋ ಹೊತ್ತಿಗೆ ಎಷ್ಟೋ ಉದುರಿ ಬೀಳ್ತಾವತ್ತ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದಲ್ಲ. ಅದಕ್ಕೆ ನಿಮ್ಮಂಥವ್ರ ಬಗ್ಗೆ ಭೀ ತಲೆ ಕೆಡ್ಸ್ಕೊಳಂಗಲ್ಲ. ಅದನ್ನು ನೀವೇನು ಮಾತಾಡ್ತಿರಲ್ಲ, ಹಂಗ್ಯಾಕೆ ಮಾಡ್ತೀವಿ ಹಿಂಗ್ಯಾಕೆ ಮಾಡ್ತೀವಿ ವೀಡಿಯೋಗಳು ತಂದ, ಅದನ್ನು ನಾ ಚಾಲೆಂಜ್ ಹಂಗೆ ತೋದ. ಇವತ್ತಲ್ಲ ನಾಳೆ ನಾನು ಕೂಡ ಒಂದು ಹಂತಕ್ಕೆ ಬರ್ತಾನೆ, ಬಿಡೋದಿಲ್ಲ. ಪ್ರತಿನಿತ್ಯ ಲಾಗ್ ವಿಡಿಯೋ ಹಾಕೋತಿರ್ತಾನೋ. ಅಲ್ಲಿ ಆ ದೇವ್ರಿಗೆ ಏನಾದರೂ ನಮ್ಮಂಥವ್ರಿಗೆ ಭೀ ಕೂಡ ಕೈ ಹಿಡಿಬೇಕನ್ನೋ ಆಸೆ ಇದ್ರೆ ಇವತ್ತಲ್ಲ ನಾಳೆ ಕೈ ಹಿಡಿತಾನೋ. ಅದಕ್ಕಾಗಿ ನೋಡ್ಬೋದು ನೀವು, ಇದೇ ಸಲ ಫಸ್ಟ್ ಟೈಮ್ ಗೋಧಿ ಹಾಕಿದ್ರು ಇದೇ ವರ್ಷ. ಇನ್ನತ್ತಕ್ಕೆ ಒಂದು ಸರ್ತಿ ಗೋಧಿ ಹಾಕಿಲ್ಲ. ಈ ಥರ ಬೆಳೆ ಕೂತತಿ. ಇದಕ್ಕೇನು ಅಂಥದ್ದೇನು ನಾವೇನು ಮಾಡಿಲ್ಲ. ಬೀನ್ಸ್ ಮ್ಯಾಗ ಫರ್ಕ್ ಅದಾವ ರೀ. ಯಾರು ನೋಡ್ತು ಬರ್ರಿ ನೀವು, ಬೀನ್ಸ ಎಷ್ಟು ಸೈಜ್ ಬೀನ್ಸ ತಂದು ಹಾಕ್ತಿರಲಿಲ್ಲ ಅದ ಚಲೋನ ಬರ್ದಿಲ್ಲ. ಅದ ಒಂದು 2 ರೂಪಾಯಿ ಕೊಟ್ಟು ತುಟ್ಟು ಕೊಟ್ಟು ಕಮ್ಮನ್ ಬೀನ್ಸ ತೊಗೊಂಬಂದ್ರೆ ಅದು ಬೆಳೆ ಕತ್ತರ ಕೊಂಡ್ಲಾಕಬೇಕು ರೀ. ಇದು ನೋಡ್ರಿ ಗೋಧಿ ಹೆಂಗೆ ಇರ್ಬೋದು ರೀ. ನೀವು ಮಣ್ಣು ನೋಡ್ರಿಲ್ಲೇ ಈಗ ಹಂಗಿತ್ತು, ಮಣ್ಣು ಹೆಂಗಿತ್ತು ಅಂಬುದು ನೋಡ್ಬೋದು ರೀ ನೀವು. ಈ ಗೋಧಿ ಬೀಜ ನಿರ್ಮಲ ಅನ್ನೋ ಗೋಧಿ ಬೀಜ ಹಾಕಿದ್ರಿ ಈ ಥರ ಬಂದತ್ರಿ ಗೋಧಿದ. ನೋಡ್ಬೋದು ರೀ ನೀವು. ಬೆಳೆ ಅಂದ್ರೆ ಮನಸ್ಸು ಶುದ್ಧ ಬೇಕ್ರಿ. ಫಸ್ಟ್ ಮನಸ್ಸು ಶುದ್ಧದ್ರೆ ಏನು ಬೇಕಾದ್ರೆ ಆತೈತೆ ರೀ. ಮನಸ್ಸು ಶುದ್ಧ ಇರ್ಲಿಕ್ಕಂದ್ರೆ ಏನೂ ಕೆಲಸ ಆಗೋದಿಲ್ಲ ನೋಡ್ರಿ. ಮತ್ತೊಬ್ರ ಬಗ್ಗೆ ಕೀಳಾಗಿ ಮಾತಾಡೋದು ಬಿಡ್ಬೇಕು, ಕೀಳಾಗಿ ನೋಡೋದು ಒಂದು ಬಿಡ್ಬೇಕು ರೀ. ಆಯ್ತಾ ದೇವ್ರು ಒಲ್ತಾನೆ ರೀ. ಇಲ್ಲಾಕ್ರೆ ಹನಕತಕ್ಕ ಒಲಿ ಮಾತಿಲ್ಲ ರೀ. ದೇವ್ರು ಒಲ್ತಾನೆ ಅಂದ್ರೆ ಹೆಂಗಪ್ಪ ಅಂದ್ರೆ, ಈಗ ಬೆಳೆ ಕೂತಾವ್ರಿಲ್ಲ, ಹಿಂಗೆ ಚಲೋ ಬೆಳೆ ಕೂತಂದ್ರೆ ಏನೋ ಒಂದು ಮನುಷ್ಯ ಖುಷಿ ರೀ. ನೋಡೋರು ಭೀ ಅನ್ಬೋದು ಬೇರೆದಾರ ಜನದ ಏನಪ್ಪ ಇವ್ರು ಬೆಳೆ ಕೂತಾವು ಭಾಳ ಡೇಂಜರ್ ಕೂತಾವತ್ತ ಅತ್ತಾರ್ರಿ ಒಳಗೆ ಹೋಗ್ರ. ಅದಕ್ಕೆ ನಮಸ್ಕಾರ ರೀ. ಈ ವಿಡಿಯೋ ಇಷ್ಟ ಆಲತ್ತಿದ್ರೆ ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬಿಡಬೇಡ್ರಿ. ಯಾಕಂದ್ರೆ ಪ್ಲೀಸ್ ದಯವಿಟ್ಟು ಕೇಳ್ಕೊತೀನಿ, ನಮ್ಮ ಚಾನಲ್ ವಿಡಿಯೋ ಏನಾದರೂ ನೀವು ನೋಡತ್ತಿದ್ರೆ ಇದನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಯಾಕಪ್ಪ ಅಂದ್ರೆ ನಮ್ಮ ಬಗ್ಗೆ ಭೀ ಕೆಟ್ಟದಾಗಿ ಮಾತಾಡೋರಿಗೆ ಏನಾದರೂ ಹೊಳ್ಳಿ ಉತ್ತರ ಕೊಡ್ಬೇಕಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನಮಸ್ಕಾರ ರೀ. ಮತ್ತು ಮುಂದಿನ ಲಾಗ್ ವಿಡಿಯೋದಾಗ ಸಿಗೋಣ್ರಿ. ನಮಸ್ಕಾರ ರೀ. ವಿಡಿಯೋ ಏನಾದರೂ ಬೇಜಾರಾಗತ್ತಿದ್ರೆ ನೋಡಬೇಡ್ರಿ, ಮ್ಯಾಗೆ ಎಬ್ಬಿಸ್ಬೇಡ್ರಿ. ನೋಡ್ಬೇಕು ಅನ್ನೋದು ಆಸೆ ಇದ್ರೆ ನೀವು ಎಷ್ಟು ಜನ ಜಾಸ್ತಿ ವಿಡಿಯೋ ನೋಡ್ತಿರಲ್ವ, ಸಬ್ಸ್ಕ್ರೈಬರ್ಸ್ ಹೆಂಗೆ ಬರ್ತಾವಲ್ವ, ಹಂಗೆ ನಮಗೂ ಕೂಡ ಒಂದು ಒಳ್ಳೆ ವಿಡಿಯೋ ಹಾಕ್ಲಕ್ಕೆ ಭಾಳ ಅಂದ್ರೆ ಭಾಳ ಇಷ್ಟ ಆಗತ್ತೆ ರೀ. ಟೈಮ್ ಕೊಡ್ಲಕ್ಕೆ ನಡೀತೈತೆ ರೀ. ಟೈಮ್ ಕೊಡ್ಬೇಕಾತ್ರಿ. ವಿಡಿಯೋ ಮಾಡ್ಬೇಕಾದ್ರೆ ಹಂಗಲ್ರಿ, ಟೈಮ್ ಕೊಟ್ಟು ಮಾಡ್ಬೇಕಾತ್ರಿ. ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರಿಗೆಲ್ಲ ಒಂದು ಮಾತು, ಲೇ ಮಕ್ಕಳ್ರೆ ನಾವು ಏನು ಮಾಡತ್ತದಿಲ್ಲ, ಈ ಥರ ಒಂದು ಅರ್ಧಾರ ವೀಡಿಯೋ ಮಾಡಿ ಹಾಕ್ತು ಬರ್ರಿ ನೀವು. ಆವಾಗ ಗೊತ್ತಾಯ್ತು ಕ್ಯಾಮ್ರಾ ಚಾಲು ಮಾಡಿ ಮಾತಾಡೋದನ್ನ ಹಂಗಲ್ಲ. ಯಾಕಂದ್ರೆ ಮುಂದಿನವ್ರು ಜನ ನೋಡೋರು ಇದ್ದಿರ್ತಾರೆ. ಮಾತಾಡ್ಕೊತ ಏನಾರ ಒಂದು ಮಾತಾಡಿದ್ರೆ ಕೆಲಸ ಆಗೋದಿಲ್ಲ.
ಪ್ರತಿಯೊಂದು ಮಾತದಾಗ ಭೀ ಏನಾರ ಒಂದು ಹತ್ರ ಒಂದು ಅರ್ಥ ಇರ್ಬೇಕು. ಆ ನೋಡೋಂಗೆ ಭೀ ಆ ವಿಡಿಯೋದಿಂದ ಅವಂಗೆ ಏನಾದರೂ ಒಂದು ಉಪಯೋಗ ಆಗಿರ್ಬೇಕು. ಸೊ ನಮಸ್ಕಾರ, ಸಿಗೊಂಡ್ರೆ ಮಾತು ಮುಂದಿನ ವಿಡಿಯೋದಾಗ ಗಾಯ್ಸ್.